ವಿಜಯಪುರ ಪಟ್ಟಣದ ಇಂಡಿಯನ್ ಪೆಟ್ರೋಲ್ ಬಂಕ್ ಎದುರಿನಲ್ಲಿರುವ ಸಾಯಿರಾಮ್ ಹಟ್ ಚಿಪ್ಸ್ ಅಂಗಡಿಯಲ್ಲಿ ಕೊಳೆತಿರುವ ಆಲೂಗಡ್ಡೆಗಳಿಂದ ಚಿಪ್ಸ್ ಮಾಡಿ ಮಾರಾಟ ಮಾಡುತ್ತಿದ್ದಾರೆಂದು ಸ್ಥಳೀಯ ನಾಗರಿಕರು ಆರೋಪಿಸಿದ್ದಾರೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪುರಸಭೆಯ ಆರೋಗ್ಯ ನಿರೀಕ್ಷಕಿ ಲಾವಣ್ಯ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ನೋಟಿಸ್ ಜಾರಿ ಮಾಡಿದ್ದಾರೆ. ರಾತ್ರಿ ಬಂದು ಅಂಗಡಿಯಲ್ಲಿ ಚಿಪ್ಸ್ ಪ್ಯಾಕೆಟ್ ಮತ್ತು ನಮ್ಮ ಮಗು ತಗೊಂಡೋದ್ರೆ ನಮ್ಮ ಮಗು ರಾತ್ರಿ ಅದನ್ನು ತಿಂದ್ಬಿಟ್ಟು ವಾಮಿಟ್ ಮಾಡ್ತಾರೆ. ಆಮೇಲೆ ಚಿಪ್ಸ್ ರಾತ್ರಿ ಇದು ಬೆಳಗ್ಗೆ ನಾನು ಮುಂಚೆ ಕೊಟ್ಟಿರ್ತಾರೆ ನೋಡ್ತಾ ಇದ್ದೀನಿ ಒಳಗಡೆ ಎಲ್ಲ ಕೊಡ್ತಾಯಿದ್ದೀನಿ. ಹಾಗೆ ತಂದು ಚಿಪ್ಸ್ ಪ್ಯಾಕೆಟ್ ಮಾಡ್ತೀನಿ. ನೋಡ್ತಾ ಇದ್ದಾಗೆ ಆಲೂಗಡ್ಡೆ ಚಿಪ್ಸಲ್ಲಿ ಆಲೂಗಡ್ಡೆಯಲ್ಲಿ ಫೋಟೋನ ಓದಿ ನಮ್ಮ ಮೀಡಿಯಾದವ್ರಿಗೆಲ್ಲ ಕೊಟ್ಟಿದ್ದೀನಿ ನಾನು. ಅದರಲ್ಲಿ ನೋಡಿ ಕೊಡ್ತಾಗ ಆಲೂಗಡ್ಡೆ ಎಲ್ಲ ಪ್ಯಾಕ್ ಇಟ್ಕೊಂಡಿದ್ದಾರೆ, ಇಟ್ಕೊಂಡು ಚಿಪ್ಸ್ ಮಾಡಿದ್ದಾರೆ. ನಮ್ಮ ಮಾಧ್ಯಮದವರೆಲ್ಲ ತೆಗೆದಿದ್ದಾರೆ, ಫೋಟೋ ಎಲ್ಲ ತೆಗೆದಿದ್ದಾರೆ. ಅವ್ರಿಗೆ ನೋಡಿ ಈ ಥರದೆಲ್ಲ ಇದೆ. ದಯವಿಟ್ಟು ಆರೋಗ್ಯ ಅಧಿಕಾರಿಗಳು, ತಾಲೂಕಿನ ಆಹಾರ ಉತ್ಪನ್ನ ನಾಗರಿಕ ಸಚಿವರುಗಳು ಎಲ್ಲ ಬಂದು ಸ್ವಲ್ಪ ಗಮನವಹಿಸಿ ಇಂಥ ತಿನ್ನ ಆಹಾರದ ಮೇಲೆ ಹೆಚ್ಚಿನ ಗಮನ ಕೊಡಬೇಕು ಅಂತಂದ ಈ ಸಂದರ್ಭದಲ್ಲಿ ನಾನೊಬ್ಬ ಅಂತಾರಾಷ್ಟ್ರೀಯ ಸಂಸ್ಥೆಯ ಒಬ್ಬ ಕಾರ್ಯಕರ್ತನಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವಾಗ ಹೆಚ್ಚಿನ ಕಾಳಜಿ ವಹಿಸಬೇಕು. ಮಾಧ್ಯಮದವರು ಆಗಲಿ ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಹೆಚ್ಚಿನ ಗಮನ ವಹಿಸಬೇಕಾಗಿ ವಿನಂತಿ.